ಸಿಂಧು, ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೆ ತೋಚ್ತಿಲ್ಲ. ಆದರೆ ಪರಿಹಾರ ಇಲ್ಲದಿರೋ ಸಮಸ್ಯೆ ಯಾವುದೂ ಇಲ್ಲಮ್ಮ. ಸಿಂಧು, ನಾನೇನಾದ್ರು ಪ್ರಯತ್ನ ಮಾಡೇ ಮಾಡ್ತೀನಿ. ಪ್ಲೀಸ್ ನನ್ನ ಕೈ ಬಿಡಬೇಡಿ. ಖಂಡಿತಮ್ಮ, ನಿನ್ ಧೈರ್ಯ ತಗೋ. ಮತ್ತೇನೆ ಭಿಕ್ಷೆ ಬೇಡದಿಕ್ ಬಂದೆ? ನಮ್ಮ ಮನೆಗ್ ಬರ್ಬಾರ್ದು ಅಂತ ಹೇಳಿರ್ಲಿಲ್ವಾ ನಿನಗೆ? ಜಾನೋ, ಸಿಂಧು ಬಂದಿರೋ ಕಾರಣ ನನಗೆಲ್ಲ ಗೊತ್ತಿದೆ ಡ್ಯಾಡ್. ಇವಳ ಅತ್ತೆ ಏನಾದ್ರೂ ಹೊತ್ಕೊಂಡ್ ಬಾ ಅಂತ ಕಳ್ಸಿರ್ತಾಳೆ, ಅದಕ್ಕೆ ಈ ನಾಟಕ ಆಡ್ಕೊಂಡ್ ಬಂದಿದ್ದಾಳೆ ಇಲ್ಲಿಗೆ. ಇಲ್ಲ ಜಾನು, ನನ್ನನ್ನು ಹಾಕ್ ಕರಿಬೇಡ್ವೆ. ನಮ್ಮ ಅಮ್ಮನ್ ಪ್ರಾಣ ತಗೊಂಡಿದ್ದಾಯ್ತು, ಆಸ್ತಿಗೋಸ್ಕರ ನನ್ ತಾತನ್ ಮೇಲ್ ಕಳ್ಸಿದ್ದಾಯ್ತು. ಈಗ ನಮ್ಮ ಆಸ್ತಿ ಹೊಡೆಯೋದಿಕ್ಕೆ ಯಾರನ್ನ ಸಾಯಿಸ್ಬೇಕು ಅಂತ ಹೊಂಚಾಗ್ತಿದ್ದೀರಾ? ನಿನ್ ಕಣ್ಣೀರ್ಗೆ ಮರಳಾಗೋರು ಈ ಮನೇಲಿ ಯಾರೂ ಇಲ್ಲ. ನನ್ ಡ್ಯಾಡ್ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಅವ್ರನ್ನ ಬೀದಿಗೆ ನಿಲ್ಸೋವರೆಗೂ ಸಮಾಧಾನ ಇಲ್ವಾ ನಿನಗೆ? ನಡಿಯ ಆಚೆ. ಜಾನೋ, ನೀನ್ ಮಾತಾಡ್ತಿರೋ ತಪ್ಪು. ಡ್ಯಾಡ್, ನಿಮಗಾಗಿರೋ ಅವಮಾನದ ಮುಂದೆ ಇದೇನೇನೋ ಅಲ್ಲ. ಈಗ ನೀನಾಗಿದ್ ನೀನೇ ಹೋಗ್ತೀಯೋ ಇಲ್ಲ ನಿನ್ ಕತ್ತೆ ಹಿಡ್ದು ಆಚೆ ಹಾಕ್ಲೋ? ಜಾನ್ವಿ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಇರುತ್ತೆ ಡ್ಯಾಡ್, ಆದ್ರೆ ಇಂಥ ಫ್ರಾಡ್ಗಳಿಗಲ್ಲ. ಸಿಂಧು, ನೀನ್ ಇನ್ನೂ ಇಲ್ಲೇ ನಿಂತಿದ್ರೆ ಅಪ್ಪ ಮಗಳ ಮಧ್ಯೆ ಮತ್ತೆ ಜಗಳ ಶುರು ಆಗುತ್ತೆ. ನೀನ್ ಈ ಮನೆಗ್ ಬಂದ್ ಹೋದ್ಮೇಲೆ 1 ವಾರ ಆದ್ರೂ ಈ ಮನೆಯಲ್ಲಿ ನಗು ಮುಖನೇ ಇರಲ್ಲ. ಮನುಷ್ಯ ಸಾಧ್ಯ ಆದ್ರೆ ಒಳ್ಳೇದ್ ಮಾಡ್ಬೇಕು, ಇಲ್ಲ ಅಂದ್ರೆ ತೆಪ್ಪಗ ಅವ್ರ ಮನೇಲಿ ಅವ್ರು ಬಿದ್ದಿರ್ಬೇಕು. ಜಾನೋ, ನಿಂದ ಅತಿ ಆಯ್ತು. ಡ್ಯಾಡ್, ನೀವ್ ಕೋಪ ಮಾಡ್ಕೋಬೇಕಾಗಿರೋದು ನನ್ ಮೇಲಲ್ಲ, ಅವಳ ಮೇಲೆ. ಆಫೀಸಲ್ಲಿ ವಿರಾಟ್ ಹ್ಯಾಂಡಲ್ ಮಾಡ್ತಿದ್ದು ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಮೀಟಿಂಗ್ ಏನಾಯ್ತು? ಮೀಟಿಂಗ್ ಅಲ್ಲಿ ನೀವಿದ್ರಾ? ಇಲ್ಲ ಮೇಡಮ್, ವಿರಾಟ್ ಸರ್ ಮೀಟಿಂಗ್ ನ ಹ್ಯಾಂಡಲ್ ಮಾಡ್ತಿದ್ರು. ಆದ್ರೆ ಅದೇನಾಯ್ತು ಗೊತ್ತಿಲ್ಲ ಮೇಡಮ್. 10 ನಿಮಿಷದಲ್ಲಿ ಎಲ್ಲ ಮುಗ್ದೋಯ್ತು. ಹೌದಾ? 10 ನಿಮಿಷದಲ್ಲಿ ಮೀಟಿಂಗ್ ಮುಗೀತಾ? ಓಕೆ, ಪ್ರಾಜೆಕ್ಟ್ ಏನಾಯ್ತು? ವಿರಾಟ್ ಏನ್ ಮಾಡ್ತಿದ್ದಾನೆ? ವಿರಾಟ್ ಸರ್ ಮೀಟಿಂಗ್ ಮುಗ್ದಿದ ತಕ್ಷಣ ಯಾವ ಸ್ಟಾಫ್ ಜೊತೆನೂ ಮಾತಾಡದೆ ಹೊರಟೋದ್ರು ಮೇಡಮ್. ಬಂದಿದ್ದ ಇನ್ವೆಸ್ಟರ್ಸ್ ಕೂಡ ಬೇಗ ಹೋದ್ರು. ಒಳಗೆ ಏನಾಯ್ತು, ಪ್ರಾಜೆಕ್ಟ್ ಏನಾಯ್ತು ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಸರಿ, ಪರವಾಗಿಲ್ಲ, ನಾನು ವಿಚಾರಿಸ್ತೀನಿ ಬಿಡಿ. ಓಕೆ ಮೇಡಮ್. ಏನಾಯ್ತೆ ವಸು? ನಾವು ಅನ್ಕೊಂಡ ಹಾಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಅನ್ನೋದು ಮಾತ್ರ ಪ್ರೈಮರಿ ಇನ್ಫಾರ್ಮೇಶನ್. 10 ನಿಮಿಷದಲ್ಲಿ ಮೀಟಿಂಗ್ ಮುಗ್ದಿದೆ. ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಎಲ್ಲ ಇನ್ವೆಸ್ಟರ್ಸು ಅಲ್ಲಿಂದ ಹೊರಟಿದ್ದಾರೆ. ಅವರೆಲ್ಲ ಹೋಗ್ತಿದ್ದ ಹಾಗೆ ವಿರಾಟ್ ಕೂಡ ಯಾರ ಹತ್ರನೂ ಮಾತಾಡದೆ ಅಲ್ಲಿಂದ ಹೊರಟಿದ್ದಾನೆ. ಹಾಗಿದ್ರೆ ನಮ್ ಪ್ಲಾನ್ ಸಕ್ಸಸ್ ಆಗಿದೆ ಅಂತಾನೆ ಅರ್ಥ ಅಲ್ವಾ ಅತ್ತೆ? ಈಗ ವಿರಾಟ್ ಮನೆಗ್ ಬಂದ್ರೆ ಎಲ್ಲ ಗೊತ್ತಾಗತ್ತೆ. ಬಿಸ್ನೆಸ್ನಲ್ಲಿ ತನ್ನ ಅಮ್ಮನಷ್ಟೇ ಎತ್ತರಕ್ಕೆ ಬೆಳಿಬೇಕು ಅಂತ ಇದ್ದ. ಅವನ್ಗೆ ಈ ಥರ ಏನಾದರೂ ಅವಮಾನ ಆದ್ರೆ ಸುಮ್ಮನಿರ್ತಾನ? ಅವನೇ ಸಿಂಧುನ ಮನೆಯಿಂದ ಹೊರಗಡ್ತಾನೆ. ಮತ್ತೆ ನನ್ನ ಮಗ ವರ್ಕೋಹಾಲಿಕ್. ಅವನಿಗೆ ಬಿಸ್ನೆಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನ್ ಏನ್ ಮಾಡ್ತಾನೆ ಅಂತ ನಾವೆಲ್ಲ ತುಂಬಾ ಹಿಂದೆನೆ ನೋಡಿದೀವಿ. ಇವತ್ತು ಅವನ್ ಕನ್ಸಿನ್ ಪ್ರಾಜೆಕ್ಟ್ ನ ಅವನ್ ಡ್ರೀಮ್ ಗರ್ಲೆ ಹಾಳ್ ಮಾಡಿದಾಳೆ ಅಂತ ಗೊತ್ತಾದ್ರೆ ಹಾಗಿದ್ರೆ ಮನೇಲಿ ಹಬ್ಬನೇ ಆಗತ್ತೆ ಅಲ್ವಾ ಅತ್ತೆ?
ಏನ್ ಸಿಂಧು ಎಲ್ಲಿಂದ ಬರ್ತಿದ್ಯಾ? ವಿರಾಟ್ ಆಫೀಸಿಗೆ ಹೋಗ್ ಬರ್ತಿದ್ಯಾ? ನೀನ್ ಆಫೀಸಿಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ. ಹಾಗಿದ್ರೆ ಮತ್ತೆಲ್ಲಿ ಹೋಗಿದ್ದೆ? ಧರ್ಮೇಂದ್ರ ಡ್ಯಾಡ್ ಮನೆಗೆ. ನಿನ್ ಮುಖ ನೋಡ್ದಾಗ್ಲೇ ಅನ್ನಿಸ್ತು. ಪಾಪ ಅಲ್ಲೂ ಬೈಸ್ಕೊಂಡ್ ಬಂದಿರೋ ಹಾಗಿದೆ. ಏನೇ ಹಣೆ ಬರ ಸಿಂಧು ನಿಂದು. ಎಲ್ಲ ಕಡೆ ಒಳ್ಳೇದ್ ಮಾಡಕ್ ಹೋಗ್ತೀಯ, ಕೊನೆಗ್ ನೀನೇ ಸಿಕ್ಕಾಕೋತೀಯ. ಸರಿ, ಆ ವಿಷಯ ನನಗೆ ಯಾಕೆ. ಇವಾಗ ನಿನಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳು. ಏನು? ನೀನು ಇನ್ವೆಸ್ಟರ್ಸ್ಗೆ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ತುಂಬಾ ಆಸೆಯಿಂದ ಆಸಕ್ತಿಯಿಂದ ಮಾಡಿರೋ PPT ಪೆನ್ ಡ್ರೈವ್ನ ನಾನ್ ಬದಲಾಯಿಸ್ಬಿಟ್ಟೆ. ಏನ್ ಹೇಳ್ತಿದ್ಯಾ ನೀನು? ನೀನ್ ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ನೀನ್ ಸೇವ್ ಮಾಡಿದ PPT ಫಾರ್ಮೆಟ್ ಮಾಡಿ ಆ ಜಾಗಕ್ಕೆ ನಿನ್ನ ಮತ್ತೆ ವಿರಾಟ್ ಕೆಲವು ಪ್ರೈವೇಟ್ ಫೋಟೋಸ್ನ ಪೇಸ್ಟ್ ಮಾಡಿದೀನಿ. ಈಶಾನಿ, ಏನ್ ಹೇಳ್ತಿದ್ಯಾ? ಪೆನ್ ಡ್ರೈವ್ ಬದಲಾಯಿಸಿದ್ಯಾ? ಯಾಕೆ ಹೀಗ್ ಮಾಡ್ದೆ ಈಶಾನಿ? ಯಾಕಂದ್ರೆ ವಿರಾಟ್ ಆ ಪೆನ್ ಡ್ರೈವ್ನ ತಗೊಂಡ್ ಹೋಗಿ ಇನ್ವೆಸ್ಟರ್ಸ್ ಮುಂದೆ ತೋರಿಸಿದಾಗ ಅವರು ಕೋಪ ಬಂದು ವಿರಾಟ್ಗೆ ಬೈಬೇಕು. ಆ ಕೋಪನೆಲ್ಲ ವಿರಾಟ್ ಮನೆಗ್ ಬಂದು ನಿನ್ ಮೇಲ್ ತೋರ್ಸಿದ್ರೇನೆ ತಾನೆ ನಿನ್ನ ಈ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಕ್ಕಾಗೋದು. ಈಶಾನಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಇದ್ರಿಂದ ಕಂಪನಿಗೆ ಎಷ್ಟು ಯಾವ ಕಂಪನಿ ಏನಾದ್ರೆ ನನಗೇನಾಗ್ಬೇಕು? ನನಗ್ ಬೇಕಾಗಿರೋದು ವಿರಾಟ್. ನಾನ್ ಅವನನ್ನ ಪಡ್ಕೊಳ್ಳೋದಿಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ. ಹಾಗೆ ಮೀಟಿಂಗ್ ಶುರು ಆಗಿ ಜಸ್ಟ್ 10 ಮಿನಿಟ್ಸ್ಗೆ ಮುಗ್ದೋಯ್ತಂತೆ. ವಿರಾಟ್ ಮನೆಗ್ ಬಂದು ನನ್ ಡ್ರೀಮ್ ಪ್ರಾಜೆಕ್ಟ್ ಹಾಳು ಮಾಡ್ಬಿಟ್ರಲ್ಲ ಸಿಂಧು ಅಂತ ಜೋರಾಗಿ ಮಾತಾಡ್ತಾನೆ. ಆ ಮಾತಿಗೆ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಮಾತಾಡಿ ದೊಡ್ಡ ಜಗಳನೇ ಆಗತ್ತೆ. ಆಗ ಅದೇ ಕೋಪದಲ್ಲಿ ವಿರಾಟ್ ನಿನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನೆ. ಅವಾಗ ನೀನು ಸ್ಟ್ರೈಟ್ ನನ್ನ ಹತ್ರ ಬಂದು ನಾನ್ ಕೊಟ್ಟಿರೋ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಈ ಮನೆ ಬಿಟ್ಟು ಹೊರಡ್ಬೇಕಾಗತ್ತೆ. ಅಬ್ಬಾ, ಇದನ್ನ ಇಮ್ಯಾಜಿನ್ ಮಾಡ್ತಿದ್ರೇನೆ ಇಷ್ಟು ಖುಷಿ ಆಗ್ತಾ ಇದೆ. ಇನ್ನಿದಾಗ್ಬಿಟ್ರೆ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ. ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬಿಡು ಸಿಂಧು.